ಇನ್ನೇನು ಮಾವಿನಕಾಯಿ ಸೀಸನ್ ಮುಗ್ದೇ ಹೋತು ಅಂತ ತಲೆ ಕೆಡ್ಸ್ಕೊಂಡಿದ್ದೀರಾ? ಮಾವಿನಕಾಯಲ್ಲಿ ಹಲವಾರು ಖಾದ್ಯಗಳನ್ನು ಮಾಡ್ಬೋದು. ಚಟ್ನಿ ಆಗಿರ್ಬೋದು, ಗೊಜ್ಜು, ರಸಮ್ ಆಗಿರ್ಬೋದು. ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ಆ ರೆಸಿಪಿ ತಿನ್ನಬೇಕು ಅನಿಸುತ್ತೆ. ಸೀಸನ್ ಮುಗಿದ್ರೂ ಮಾವಿನಕಾಯಿ ಖಾಲಿ ಆಗೋದಿಲ್ಲ. ವರ್ಷಗಟ್ಟಲೆ ನೀವು ಮನೇಲಿಡ್ಬೋದು. ಹೇಗಂತೀರಾ? ಇವತ್ತಿನ ವಿಡಿಯೋ ನೋಡ್ಕೊಂಬನ್ನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನಿಲ್ಲಿ 1 kg ಆಗುವಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ಥರ ನೀಲಂ ಕಾಯಿ ಥರ ಬರುತ್ತೆ, ಸಣ್ಣ ಸಣ್ಣದು ಹುಳಿ ಇದೆ. ಇದು ಸ್ವಲ್ಪ ಕೂಡ ಸ್ವೀಟ್ ಇಲ್ಲ. ಮಾವಿನಕಾಯಿ ಸೀಸನ್ನೇ ಮುಗಿಯೋ ಟೈಮ್ ಇದು. ಇಂಥ ಟೈಮಲ್ಲಿ ಇಂಥ ಕಾಯಿ ಸಿಕ್ಕಿದರೆ ಬಿಡಬೇಡಿ. ನೀವು ಇದನ್ನು 1 ವರ್ಷ ಆಗುವವರೆಗೂ ನೀವು ಶೇಖರಣೆ ಮಾಡಿ ಇಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಈ ಮಾವಿನಕಾಯನ್ನು 1 ವರ್ಷ ಆದರೂ ಕೆಡದೆ ಹೇಗೆ ಇಡೋದು, ಮಧ್ಯದಲ್ಲಿ ಮಾವಿನಕಾಯಿ ರೆಸಿಪಿ ತಿನ್ನಬೇಕು ಅಂದಾಗೆಲ್ಲ ನೀವು ಈ ಒಂದು ಗೊಜ್ಜಾಗಿರ್ಬೋದು, ಸಾಂಬಾರಾಗಿರ್ಬೋದು, ಚಟ್ನಿ ಆಗಿರ್ಬೋದು ಮಾಡಿಕೊಂಡು ತಿನ್ಬೋದು. ಈ ಒಂದು ಮಾವಿನಕಾಯನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಚೆನ್ನಾಗಿ ತೊಳೆದು, ಆ ನೀರಿನಂಶ ಸ್ವಲ್ಪ ಕೂಡ ಇರಬಾರ್ದು. ಒಣ ಬಟ್ಟೆಯಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಒರೆಸಿ ಫ್ಯಾನಿಗೆ ಇಟ್ಬಿಡಬೇಕು, ಡ್ರೈ ಆಗಬೇಕದು. ಇವಾಗ ನಾವು ಮಾವಿನಕಾಯಿ ಶೇಖರಣೆ ಮಾಡೋಕ್ಕೆ ಉಪ್ಪು ನೀರು ಬೇಕಾಗುತ್ತೆ. ಮೊದಲು ಉಪ್ಪು ನೀರನ್ನ ತಯಾರಿಸ್ಕೊಳ್ಳೋಣ. ಇಲ್ಲಿ ನಾನು ಒಂದು ದೊಡ್ಡ ಬೌಲಲ್ಲಿ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ನಾವು ತೊಗೊಂಡಿರೋ 1 kg ಮಾವಿನಕಾಯಿಗೆ 1 ಬೌಲ್ ಉಪ್ಪು ಸಾಕಾಗುತ್ತೆ. ಇದಕ್ಕೆ 4ರಿಂದ 5 ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಬರಬೇಕು. ನೋಡಿ, ಇಷ್ಟು ನೀರಾದರೆ ಸಾಕಾಗುತ್ತೆ. ಒಂದು 5ರಿಂದ 10 ನಿಮಿಷಗಳ ಕಾಲ ಈ ಉಪ್ಪು ನೀರು ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಇದನ್ನು ಒಲೆ ಮೇಲೆ ಕುದಿಸೋಕ್ಕಿಡೋಣ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. ನೋಡಿ, ಇವಾಗ ಕುದೀತಾ ಇದೆ. ಈ ರೀತಿ ಚೆನ್ನಾಗಿ ಕುದಿಬೇಕು ನೀರು. ಎಷ್ಟು ಚೆನ್ನಾಗಿ ನೀರು ಕುದಿಯುತ್ತೋ ಅಷ್ಟು ದಿನಗಳ ಕಾಲ ನಮಗೆ ಮಾವಿನಕಾಯಿ ಬಾಳಿಕೆ ಬರುತ್ತೆ. ಸ್ಟವ್ ಉರಿಯನ್ನು ಆಫ್ ಮಾಡಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಇಡ್ಲಿ ಪಾತ್ರೆಯನ್ನು ಕೂಡ ಹಬೆಯಲ್ಲಿ ಇಟ್ಟಿದ್ದೀನಿ. ನೋಡಿ, ನೀರು ಕೂಡ ಕುದೀತಾ ಇದೆ. ಈ ರೀತಿ ಕುದೀತಾ ಇರಬೇಕು ನೀರು. ಈ ಸಮಯದಲ್ಲಿ ನಾವು ಮಾವಿನಕಾಯಿ ನೀಟಾಗಿ ಒರೆಸಿರುವ ಮಾವಿನಕಾಯನ್ನು ಹಬೆ ಮಾಡ್ಕೊಳ್ಳೋಣ. ಹಬೆ ಕೂಡ ಜಾಸ್ತಿ ಮಾಡ್ಕೋಬಾರ್ದು. 4 ನಿಮಿಷ ಟೈಮ್ ಇಟ್ಕೊಂಡು 4 ನಿಮಿಷಕ್ಕೆ ಆಫ್ ಮಾಡಿಬಿಡಬೇಕು. ಜಾಸ್ತಿ ನಾವು ಹಬೆ ಮಾಡಿಕೊಂಡ್ರೆ ಮಾವಿನಕಾಯಿ ಒಡೆದೋಗ್ಬಿಡುತ್ತೆ, ಮತ್ತು ನಮಗೆ ಉಪ್ಪು ನೀರಲ್ಲಿ ಹಾಕೋಕ್ಕಾಗೋದಿಲ್ಲ. ಇವಾಗ ನೋಡಿ, 4 ನಿಮಿಷದವರೆಗೂ ನಾವು ಇದನ್ನು ಹಬೆ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಆದಮೇಲೆ ಮತ್ತೆ ತೆಗೆದು ನೋಡ್ತಾ ಇದ್ದೀನಿ. ಅದು ನಾವು ಕೈಗೆ ಹಿಂಗೆ ಮುಟ್ಟಿದರೆ ಸ್ವಲ್ಪ ಮೆತ್ತಗೆ ಬರಬೇಕು, ಅಲ್ಲಿವರೆಗೂ ಮಾಡಬೇಕು. ಇದು ಗಟ್ಟಿ ಇದೆ, ಹಾಗಾಗಿ ಮತ್ತೆ 2 ನಿಮಿಷ ನಾನು ಕ್ಯಾಪನ್ನು ಮುಚ್ತಾ ಇದ್ದೀನಿ. ಇವಾಗ ನೋಡಿ, ಕರೆಕ್ಟಾಗಿ ಬೆಂದಿದೆ. 4 ನಿಮಿಷಕ್ಕೆ ಕರೆಕ್ಟಾಗಿ ಇದು ಬೆಂದಿದೆ. ಇವಾಗ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡೋಣ. ಕೈಯಲ್ಲಿ ಹೀಗೆ ಮುಟ್ಟಿದರೆ ಗೊತ್ತಾಗುತ್ತೆ. ಜಾಸ್ತಿ ಮೆತ್ತಗೂ ಇರಬಾರ್ದು, ಸ್ವಲ್ಪ ಸ್ವಲ್ಪ ಹೀಗೆ ಕೈಯಲ್ಲಿಟ್ಟರೆ ಸಾಕು. ಈ ರೀತಿ ಇರಬೇಕು. ಇಲ್ಲಿ ಜಾಸ್ತಿ ಆಗಿಬಿಟ್ರೆ ನಮಗೆ ಉಪ್ಪು ನೀರಿಗೆ ಹಾಕಿ ಒಂದು 2 ತಿಂಗಳಿಗೇ ಅದು ಒಡೆದೋಗ್ಬಿಡುತ್ತೆ. ಇವಾಗೆ ಅದನ್ನು ಚೆನ್ನಾಗಿ ನಾವು ಚೆಕ್ ಮಾಡಿ ಹಬೆ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಈ ಮಾವಿನಕಾಯಿ ತಣ್ಣಗಾಗಬೇಕು, ಮತ್ತು ಉಪ್ಪು ನೀರು ಕೂಡ ತಣ್ಣಗಾಗಬೇಕು. ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ. ಈ ಮಾವಿನಕಾಯಿಯನ್ನು ಸಪ್ರೇಟಾಗಿ ತಕ್ಕೊಂಬಿಡೋಣ. ಇದು ಮಾವಿನಕಾಯಿ ತಂಬಳಿ ಸಾರು ಮಾಡ್ಬೋದು. ಮಧ್ಯದಲ್ಲಿ ನಮಗೆ ಮಾವಿನಕಾಯಲ್ಲಿ ರೆಸಿಪಿ ತಿನ್ನಬೇಕು ಅಂದಾಗ ಮಾವಿನಕಾಯಿ ತಂಬಳಿ ಆಗಿರ್ಬೋದು, ಮಾವಿನಕಾಯಿ ರಸಮ್ ಆಗಿರ್ಬೋದು, ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಚಟ್ನಿ ಆಗಿರ್ಬೋದು. ಯಾವ ರೆಸಿಪಿ ಬೇಕಾದರೂ ಮಾವಿನಕಾಯಲ್ಲಿ ನಮಗೆ ಮಾಡ್ಕೊಂಡು ತಿನ್ಬೋದು. ಇದೇ ರೀತಿಯಾಗಿ ಸ್ವಲ್ಪ ಎಳೆದಿರುವ ಮಾವಿನಕಾಯಿನ ಕೂಡ ಉಪ್ಪು ನೀರಲ್ಲಿ ಹಾಕಿ ವರ್ಷಗಟ್ಟಲೆ ಇಡ್ಬೋದು. ಹಾಗೆ ನಾವು ಇದಕ್ಕೆ ಗೊರಟೆಯಾಗಿರುವ ಬಲ್ತಿರುವ ಕಾಯನ್ನು ಮಾತ್ರ ಯೂಸ್ ಮಾಡಬೇಕಾಗತ್ತೆ. ನೋಡಿ, ಇದು ಲಾಸ್ಟಲ್ಲಿ ಬಲ್ತೋಗಿರುತ್ತೆ, ಇನ್ನೇನು ಹಣ್ಣಾಗಕ್ಕೆ ಬಂದಿರುತ್ತೆ, ಹಣ್ಣಾಗಿರೋದಿಲ್ಲ. ಅಂಥ ಕಾಯನ್ನು ನಾವು ಇದಕ್ಕೆ ಬಳಸಬೇಕು. ಇಂಥ ಕಾಯನ್ನು ಬಳಸಿದರೆ ವರ್ಷಗಟ್ಟಲೆ ನಾವು ಇದನ್ನು ಯೂಸ್ ಮಾಡ್ಬೋದು. ಉಪ್ಪು ನೀರು ಕೂಡ ರೆಡಿ ಆಯಿತು. ಈ ಉಪ್ಪು ನೀರನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು. ಇವಾಗ ತಣ್ಣಗಾಗಬೇಕು. ಕಂಪ್ಲೀಟಾಗಿ ಫ್ಯಾನ್ ಗಾಳಿಯಲ್ಲಿ ನೀವು ತಣ್ಣಗೆ ಮಾಡಬೇಕು. ಒಂದು 3 ಅವರ್ 4 ಅವರ್ ಬಿಟ್ಟ ನಂತರ ನೀವು ಗಾಜಿನ ಕಂಟೈನರ್ಗೆ ನೀವು ಹಾಕಿ ಇಡಬೇಕಾಗತ್ತೆ. ನೋಡಿ, ಇವಾಗ ಮಾವಿನಕಾಯಿ ತಣ್ಣಗಾಗಿದೆ. ನೋಡಿ, ಜಾಸ್ತಿ ಮೆತ್ತಗೂ ಆಗಿಲ್ಲ. ನಾವು ಕೈಯಲ್ಲಿ ಮುಟ್ಟಿದರೆ ಗಟ್ಟಿನೇ ಇರಬೇಕು, ಸ್ವಲ್ಪ ಹೀಗೆ ಪ್ರೆಸ್ ಆಗಬೇಕಷ್ಟೇ.
ಇವಾಗ ಫಿಲ್ಟ್ರ್ ಮಾಡಿಕೊಂಡಿರುವ ಉಪ್ಪು ನೀರನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇಂಥ ಮಾವಿನಕಾಯನ್ನು ವರ್ಷಗಟ್ಟಲೆ ಇಡಬೇಕಂದ್ರೆ ಗಾಜಿನ ಕಂಟೈನರೇ ಬೇಕಾಗುತ್ತೆ, ಗಾಜಿನ ಬಾಟಲೇ ಬೇಕಾಗುತ್ತೆ. ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿದರೆ ಒಂಥರ ಮಾವಿನಕಾಯಿನೂ ಹಾಳಾಗುತ್ತೆ ಮತ್ತು ಪ್ಲಾಸ್ಟಿಕ್ ಬಾಟಲ್ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ. ಇವಾಗ ನಾನು ಚೆನ್ನಾಗಿ ಒರೆಸಿರುವ ಡ್ರೈ ಆಗಿರುವ ಗಾಜಿನ ಬಾಟಲ್ ತೊಗೊಂಡಿದ್ದೀನಿ. ಇದಕ್ಕಿವಾಗ ಉಪ್ಪು ನೀರನ್ನು ಹಾಕ್ಕೊಳ್ಳೋಣ. ತಣ್ಣಗಾಗಿದೆ ಉಪ್ಪು ನೀರು. ಈಗ ಉಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 4 ಗ್ಲಾಸ್ ನೀರು ತೊಗೊಂಡಿದ್ದೆ. 1 kg ಮಾವಿನಕಾಯಿಗೆ 4 ಗ್ಲಾಸ್ ನೀರು ಸರಿ ಹೋಗುತ್ತೆ. ಇವಾಗ ಒಂದೊಂದೇ ಮಾವಿನಕಾಯನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ತುಂಬ ಸುಲಭ ಮಾಡೋ ವಿಧಾನ. ವರ್ಷದಲ್ಲಿ ಮಾವಿನಕಾಯಿ ಸೀಸನಲ್ಲಿ ಚೆನ್ನಾಗಿ ಬಲ್ತಿರುವ ಮಾವಿನಕಾಯಿ ಏನಾದರೂ ಸಿಕ್ಕಿದರೆ ಬಿಡಬೇಡಿ, ತಂದು ಈ ರೀತಿ ಗಾಜಿನ ಕಂಟೈನರಲ್ಲಿ ಉಪ್ಪು ನೀರು ಜೊತೆಗೆ ಹಾಕಿಟ್ರೆ ಯಾವಾಗ ವರ್ಷದಲ್ಲಿ ನಿಮಗೆ ಯಾವಾಗ ಮಾವಿನಕಾಯಿ ರೆಸಿಪಿ ತಿನ್ನಬೇಕು ಅನಿಸುತ್ತೋ ಅವಾಗೆಲ್ಲ ಮಾಡ್ಕೊಳ್ಬೋದು. ತುಂಬ ಸುಲಭ ವಿಧಾನ ಮತ್ತು ಮಾವಿನಕಾಯಿನ ರೆಸಿಪಿ ಇಷ್ಟಪಡೋರಿಗೆ ಈ ಒಂದು ಐಡಿಯಾ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಈ ಕ್ಯಾಪಿಗೆ ಒಂದು ಕಾಟನ್ ಬಟ್ಟೆ ಹಾಕಿಬಿಟ್ಟು ಈ ರೀತಿ ಟೈಟ್ ಮಾಡಿ ನಾವು ಹಾಕಬೇಕಾಗತ್ತೆ. ಯಾಕಂದರೆ ಒಂದು 15 ದಿವಸಕ್ಕೊಂದ್ಸಲ 2 ವಾರಕ್ಕೊಂದ್ಸಲ ಈ ಒಂದು ಕ್ಯಾಪನ್ನು ತೆಗೆದು ನೋಡ್ತಾ ಇರಬೇಕು. ಬೇಕಂದರೆ ಬಟ್ಟೆ ಕೂಡ ಚೇಂಜ್ ಮಾಡಬೇಕಾಗತ್ತೆ. ಮೇಲ್ಗಡೆ ಒಂಥರ ವೈಟ್ ಆಗಿರುತ್ತೆ ಈ ಒಂದು ಉಪ್ಪು ನೀರಿದ್ದು, ಹಾಗಾಗಿ ಅದನ್ನು ಚೆಕ್ ಮಾಡ್ತಾ ಇರಬೇಕು ಅವಾಗವಾಗ. ಈ ಥರ ಬಟ್ಟೆ ಹಾಕಿದರೆ ಚೆನ್ನಾಗಿರುತ್ತೆ. ಏನಾದರೂ ಮೇಲೆ ವೈಟ್ ಥರ ಬಂತು ಅಂದರೆ ಬಟ್ಟೆ ಮೇಲಿರುತ್ತೆ, ಆ ಬಟ್ಟೆನ ನಾವು ತೆಗೆದು ಬೇರೆ ಬಟ್ಟೆನ ಚೇಂಜ್ ಮಾಡ್ಬೋದು. ಉಪ್ಪು ನೀರಲ್ಲಿ ನೆನ್ನಿಂದ ಹಾಗೆ ಒಂಥರ ಸಣ್ಣಕ್ಕಾಗುತ್ತೆ ಅದು ಮಾವಿನಕಾಯಿ. ಅದು ಬಿಟ್ಟರೆ ಮಾವಿನಕಾಯಿ ಅಂತೂ ಒಂದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ. ನಿಮಗೆ ಯಾವಾಗ ರೆಸಿಪಿ ಮಾಡಬೇಕು ಅನಿಸುತ್ತೋ, ಯಾವಾಗ ಮಾವಿನಕಾಯಿ ರಸಮ್ ತಿನ್ನಬೇಕು ಅನಿಸುತ್ತೋ ಅವಾಗೆಲ್ಲ ಇದನ್ನು ಮಾಡ್ಬೋದು. ಮಧ್ಯದಲ್ಲಿ ಒಂದು ಸಲ ರಸಮ್, ಇಂಥ ಮಾವಿನಕಾಯಲ್ಲಿ ಹೇಗೆ ರಸಮ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಈ ಮಾವಿನಕಾಯಿ ಸೀಸನ್ ಇದೆ ಇವಾಗ, ಸಿಕ್ಕಿದರೆ ಬಿಡಬೇಡಿ, ಈ ರೀತಿ ತಂದು ಸ್ಟೋರ್ ಮಾಡಿಟ್ಕೊಳ್ಳಿ. ಮಾವಿನಕಾಯಿ ಒಂಚೂರು ಕೂಡ ಕೆಡೋದಿಲ್ಲ. ಇವತ್ತಿನ ಮಾವಿನಕಾಯಿ ಸ್ಟೋರ್ ಮಾಡೋ ಐಡಿಯಾ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.